ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುಬ್ಬು ಸ್ಪಾಟ್ ಟು ಫೈಂಡ್ ಸೀರೀಸ್. ಇವತ್ತು ನಾವೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದು ಬಂದು ಎಮರ್ಜೆನ್ಸಿ ಫಂಡ್ ಅಂತ. ಅಂದರೆ ನಾವು ಯಾವುದಾದ್ರೂ ಕ್ರೈಸಿಸಲ್ಲಿದ್ದಾಗ ನಮ್ಮಲ್ಲಿ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ. ಈ ಕ್ರೈಸಿಸ್ ಅಂದ್ರೇನೀಗ ಮೇನ್ ಬಂದು ಜಾಬ್ ಲಾಸ್. ಯಾಕೆಂದರೆ ಈಗ ಕಂಪ್ನೀಸಲ್ಲಿ ಬಹಳ ಕಡೆ ಗೌರ್ಮೆಂಟ್ ಎಂಪ್ಲಾಯೀಸ್ನ ಬಿಟ್ಟು ಕಾರ್ಪೊರೇಟ್ ವರ್ಲ್ಡಲ್ಲಿ ಹೈರ್ ಆ್ಯಂಡ್ ಫೈರ್ ಆಗುತ್ತೆ. ಅಂದರೆ ಯಾವುದೋ ಒಂದು ಪ್ರಾಜೆಕ್ಟ್ ತೊಗೊತಾರೆ, ಆ ಪ್ರಾಜೆಕ್ಟ್ 6 months ರನ್ ಆಗುತ್ತೆ, ಆಮೇಲೆ ಆ ಕೆಲಸ ಹೋಗುತ್ತೆ. ಕೆಲವು ಕಡೆ ನೀವು 10 ವರ್ಷ ಕೆಲಸ ಮಾಡಿದ್ರೂ ಆರ್ಗನೈಸೇಷನಲ್ಲಿ ರೀಆರ್ಗನೈಸೇಷನ್ ಆದಾಗ ಅಥವಾ ನಿಮ್ಮ ಪೊಸಿಷನ್ಗೆ ಯಾರೋ ಒಬ್ಬ ಎಂಟ್ರಿ ಲೆವೆಲ್ಲೋ ಅಥವಾ ಜೂನಿಯರ್ ರಿಸೋರ್ಸ್ನ ತೊಗೊಂಬಂದಾಗ ಏನಾಗುತ್ತೆ ಅಂದರೆ ಸೀನಿಯರ್ಸ್ಗೆ ಆಪರ್ಚುನಿಟಿ ಇರೋದಿಲ್ಲ. ಯಾಕೆಂದರೆ ಪಿರಮಿಡಲ್ಲಿ ನಾವು ಮೇಲೆ ಹೋಗ್ತಾ ಹೋಗ್ತಾ ನ್ಯಾರೋ ಆಗೋದ್ರಿಂದ ಭಾಳ ಜನ ಮೇಲೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಕೆಲಸಗಳು ಹೋಗುತ್ತೆ. ಈ ಕೆಲಸಗಳು ಹೋಗೋದ್ರಿಂದ ಏನಾಗುತ್ತೆ, ನಮ್ಮ ಸ್ಕಿಲ್ಸ್ ಮೇಲೆ ನಾವು ಇನ್ನೊಂದು ಕೆಲಸನ ಹುಡುಕೊಬೋದು, ಬಟ್ ಅದು ಟೈಮ್ ಆಗುತ್ತೆ. ಆದ್ದರಿಂದ ನಾವು 6 months ಎಮರ್ಜೆನ್ಸಿ ಫಂಡ್ಸ್ ಅಂತ ಇಡಬೇಕು. ಈ 6 months ಆಫ್ ಅವರ್ ಮಂತ್ಲಿ ಎಕ್ಸ್ಪೆನ್ಸಸ್. ನಮ್ಗೆ ಇವಾಗ ಏನಾದರೂ 50,000 rupees ಮಂತ್ಲಿ ಎಕ್ಸ್ಪೆನ್ಸ್ ಇದ್ದರೆ, ಅಂದರೆ ವಿಚ್ ಇನ್ಕ್ಲೂಡ್ಸ್ ನಮ್ಮ ಹೌಸ್ EMI ಆಗ್ಬೋದು ಅಥವಾ ಕಾರ್ EMI ಆ್ಯಂಡ್ ಅವರ ರೆಗ್ಯುಲರ್ ಮಂತ್ಲಿ ಮೇಂಟೆನೆನ್ಸ್ಗೋಸ್ಕರ 50,000 ಇತ್ತು ಅಂದರೆ ನಾವು ಅದರದ್ದು 6 months ಅಂದರೆ 3 lakh rupeesನ ಎಮರ್ಜೆನ್ಸಿ ಫಂಡ್ ಅಂತ ಇಡಬೇಕಾಗತ್ತೆ. ಈ ಎಮರ್ಜೆನ್ಸಿ ಫಂಡ್ನ ನಾವು ಫಿಕ್ಸ್ ಡೆಪಾಸಿಟಲ್ಲೇ ಇಡಬೇಕು. ಯಾಕೆಂದರೆ ಆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಆ ದುಡ್ಡು ಮ್ಯಾಟ್ರ್ ಆಫ್ 2 days ನಮ್ಮ ಕೈಲಿರಬೇಕು. ಇದನ್ನು ನಾವು ಯಾರಿಗೋ ಸಾಲ ಕೊಟ್ಟು ಅಥವಾ ಇನ್ನೆಲ್ಲೋ ಇಟ್ಟು ಅವ್ರ ಮೇಲೆ ಡಿಪೆಂಡ್ ಆಗಿ ನಮಗೇನಾದರೂ ಸಿಚುಯೇಷನ್ ಬಂದಾಗ ಅವ್ರು ಕೊಡ್ತಾರೆ ಅನ್ನೋದಾಗಲಿ, ಆ ರೀತಿ ಇರಬಾರ್ದು. ಇದನ್ನು ನಾವು ಫಿಕ್ಸ್ ಡೆಪಾಸಿಟಲ್ಲೇ ಇಡಬೇಕು ಆ್ಯಂಡ್ 2 days ನಮ್ಮ ಕೈಯಲ್ಲಿ ಇರಬೇಕು. ಆದ್ದರಿಂದ ಮಕ್ಕಳ ಫೀಸ್ ಇರ್ಬೋದು, ನಿಮ್ಮ EMI ಇರ್ಬೋದು, ಅಥವಾ ಎಲ್ಲೇ ಯಾವುದೇ ಕಮಿಟ್ಮೆಂಟ್ ಇದ್ರೂ ನೀವೆಲ್ಲೂ ಡಿಫಾಲ್ಟ್ ಆಗಲ್ಲ. ಆದ್ದರಿಂದ ಎಮರ್ಜೆನ್ಸಿ ಇಸ್ ಮಸ್ಟ್ ಆ್ಯಂಡ್ ಶುಡ್ 6 months ಆಫ್ ಅವರ್ ಅರ್ನಿಂಗ್ನ ಎಮರ್ಜೆನ್ಸಿ ಫಂಡಲ್ಲಿ ಇಡಬೇಕು. ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ಎವ್ರಿಬಡಿ ಈಸ್ ವಾಚಿಂಗ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ನೋಡೋಣ, ಗೆದ್ದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.